ವಿದ್ಯಾರ್ಥಿಗಳೇ ಗಣಿತ ಮಾಡ್ರಿ. ಮಾಡಿದಿಂದ ಇದನ್ನ ಏನು ನೀವು ತಿಳ್ಕೊಬೇಕಿದು ಏನು ಮಾಡ್ಬೇಕನ್ನೋದು ಅವ್ರು ಹೇಳಿಲ್ಲ. ಅದು ಹೇಳಾರ್ದಂಗಿದ್ದಾಗ ಹೆಂಗೆ ಮಾಡಬೇಕು ಅನ್ನೋದು ತಿಳ್ಕೊಬೇಕು. 5 ಮೀಟರ್ 50 ಸೆಂಟಿಮೀಟರ್ ಉದ್ದ ಮತ್ತು 3 ಮೀಟರ್ 25 ಸೆಂಟಿಮೀಟರ್ ಅಗಲವಿರುವ ಜಮಖಾನೆಯ ಸುತ್ತಲೂ ಸುತ್ತುವರೆದರೆ ಆ ದಾರದ ಉದ್ದವೆಷ್ಟು ಅಂತ ಕೇಳ್ತಾರೆ ಅವರು. ಅಂದ್ರೆ ನೀವು ಏನು ತೆಗಿಬೇಕು ಅನ್ನೋದು ನೀವೇ ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ಮಾಡೋದಿರ್ತದೆ. ಅದರ ಸುತ್ತಲೂ ಅಂದರೆ ಸುತ್ತಳತೆ, ಅದರ ಸುತ್ತಲೂ, ಅದರ ನೆಲದ ಮೇಲೆ ಅಂದರೆ ವಿಸ್ತೀರ್ಣ, ಅದರ ಸುತ್ತಲೂ ಒಂದು ಆಯತಾಕಾರದ ಸುತ್ತಲೂ ಅಂದರೆ ಸುತ್ತಳತೆ ಅನ್ನೋದು ತಿಳ್ಕೊಬೇಕು ನೀವು. ಅದನ್ನು ಭಾಳ ಇಂಪಾರ್ಟೆಂಟ್. ಅದು ಉದ್ದ ಎಷ್ಟದ ನೋಡ್ರಿ. ಉದ್ದ ಬರಬರಿ ಆಯತಾಕಾರದ ಉದ್ದ ಬರಬರಿ 5 ಮೀಟರ್ 50 ಸೆಂಟಿಮೀಟರ್ ಹಿಂಗೆ ಹಚ್ಕೋರಿ. ಯಾಕಂದ್ರೆ ಇಲ್ಲಿ ದಶಮಾಂಶ ಹಾಕಿರಿ ಅಂದ್ರೆ ಈಗ ಮೀಟರ್ ಬರಿಬಹುದು. ಇದಕ್ಕೆ ನೋಡ್ರಿ, ಇದು ಸಪ್ರೇಟ್ ಅದ. 5 ಮೀಟರ್ 50 ಸೆಂಟಿಮೀಟರ್ ಅಂತ ಕ್ಲಿಯರ್ ಬರ್ದ ನಾವು. ಅಲ್ಲಿ ನೀವು ಒಂದು ಪಾಯಿಂಟ್ ಹಾಕಿ ಕಿಸಿಂದ 50 ಬರೆದು ಬಿಟ್ರಿ ಅಂದ್ರೆ ಇದೊಂದು ಮೀಟರ್ ಅಂತ ಬರಿಬಹುದು. ಅಗಲ ಬರೋಬರಿ 3 ಮೀಟರ್ 25 ಸೆಂಟಿಮೀಟರ್. ಅದನ್ನು ಹಿಂಗೆ ಬರಿಬೇಕು. ಇದಕ್ಕೆ ನೀವು ಮೀಟರ್ ಅಂತ ಬರಿಬೋದು. ಯಾಕಂದ್ರೆ 2 ಸ್ಥಾನ ಬಿಟ್ಟು ದಶಮಾಂಶ ಹಾಕಿರಿ ಅಂದ್ರೆ ಮೀಟರ್ ಬರಬಹುದು. ಸ್ಥಾನದ ದಶಮಾಂಶ ಇದು ಸೆಂಟಿಮೀಟರ್ದು ಮತ್ತು ರೂಪಾಯಿದ ಸ್ಥಾನ ಬೆಲೆ ಎಷ್ಟದ? 100 ಅದ. 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್, 100 ಪೈಸೆ ಅಂದ್ರೆ 1 ರೂಪಾಯಿ. ಅವಾಗ ಏನು ವ್ಯತ್ಯಾಸಗಳು ಆಗೋದಿಲ್ಲ. ಕಿಲೋಗ್ರಾಮ್ದಾಗ ಅದೆಲ್ಲ ವ್ಯತ್ಯಾಸ ಆಗ್ತದೆ. ಆಮೇಲೆ ಇಲ್ಲಿ ಏನು ಹೇಳ ನಮ್ಮ ಸುತ್ತಳತೆ. ಒಂದು ಸುತ್ತು ಅಂದ್ರೆ ಅದರ ಅರ್ಥ ಏನು? ಸುತ್ತಳತೆ. ಸುತ್ತಳತೆ ಬರಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ದುಂಡು ಕೌಂಸ್ ಪೂರ್ತಿ. 2 ದುಂಡು ಕೌಂಸ್ ಉದ್ದ ಎಷ್ಟದ? 5.50. 5.50 ಪ್ಲಸ್ 3.25. 3.25. 2 ದುಂಡು ಕೌಂಸ್ ಗುಂಡ್ಲೆ 5 1 3 8 8 8 75. 8.75 ನೋಡಿ. 75 8 150. 1 ಬಂತು. 8 16 1 17. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ಟು ಆನ್ಸರ್ ಇಸ್ ಈಕ್ವಲ್ ಟು 17.50 ಮೀಟರ್. ಚದರ ಮೀಟರ್ ಹಚ್ಚಬಾರದು. 17.50 ಮೀಟರ್ ಇಲ್ಲದ ಉತ್ತರ ಸಂಖ್ಯೆ 17 ಇದು ಚದರ ಮೀಟರ್ ಅದು ಹಚ್ಚಬಾರ್ದು, ಇದು ಮೀಟರ್ ಹಚ್ಚಬೇಕು. ಎಲ್ಲ ಎಚ್ಚರಿಕೆ ಕೊಡ್ತಾನು. ಬಿ ನೋಡಿ, ಹಿಂಗೆ ತಿಳ್ಕೊಂಡು ಲೆಕ್ಕಗಳನ್ನು ಮಾಡಬೇಕು. ಅದರ ಸುತ್ತಲೂ ಸುತ್ತಬೇಕಾದ ಉದ್ದ ಅಂದಾಗ ನಾವೇನು ಮಾಡಬೇಕು? ಸುತ್ತ ಐತಲ್ಲ, ಸರಿಯಾಗಿ ನೋಡ್ಕೊಂಡು